ತುಂಬ ಜನ ಕ್ಯಾಲೆಂಡರ್ನ ಬದಲಾಯಿಸ್ತಾ ಇದ್ದಾರೆ ಹೊರತು ಅವರು ಬದಲಾಗಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಆ್ಯಂಡ್ ಕ್ಯಾಲೆಂಡರ್ ಬದಲಾದ ತಕ್ಷಣ ಜೀವನ ಬದಲಾಗುತ್ತೆ. ಈ ವರ್ಷದಿಂದ ನಮಗೆ ಆ ಯೋಗ ಇದೆ, ಈ ವರ್ಷದಿಂದ ನನಗೆ ಈ ಯೋಗ ಇದೆ. ಈಗ ನೀವು ನೋಡ್ಬೋದು, ಲೈಕ್ 2026 ಈ ಜ್ಯೋತಿಷ್ಯ ಬರ್ತಾ ಇದೆ ಅಂದ ತಕ್ಷಣ ಎಲ್ಲರೂ ಅವ್ರವ್ರ ರಾಶಿಗಳನ್ನ ಒಂದು ರೌಂಡ್ ನೋಡ್ಕೊಳ್ತಾರೆ. ಈಗ ರಾಶಿ ಪ್ರಕಾರ ಅಲ್ಲಿ ಏನು ಕೊಟ್ಟಿದ್ದಾರೆ ಅದು ಕರೆಕ್ಟ್, ಆದರೆ ನಿಮ್ಮ ಥಾಟ್ಸ್ ಪ್ರಕಾರ ನೀವು ಏನನ್ನೂ ಬದಲು ಮಾಡ್ಕೊಳ್ದೆ ಕ್ಯಾಲೆಂಡರ್ ಬದಲಾಗ್ತಾ ಇದೆ, ಆಮೇಲೆ ಏನು ನಮ್ಮ ಗ್ರಹಗತಿಗಳು ಬದಲಾಗ್ತಾ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಅವ್ರ ಥಾಟ್ಸ್ ಬದಲಾಗೋ ತನಕ ಯಾವ ಗ್ರಹಗತಿಗಳು ಬದಲಾಗಲ್ಲ ಅನ್ನೋ ಸತ್ಯ ಇಲ್ಲಿ ತುಂಬ ಜನ ಒಪ್ಕೊಳ್ಳೋದೇ ಇಲ್ಲ. ಸೊ ಇವಾಗ ಏನು ಹೇಳ್ತಾರೆ ಅಂದರೆ, ಪೂಜೆ ಮಾಡಿಸ್ಬಿಟ್ರೆ ನಮಗೆ ಹಂಗಾಗ್ಬಿಡುತ್ತೆ, ಪೂಜೆ ಮಾಡಿಸಿದ್ರೆ ನಮ್ಗೆ ಹಿಂಗಾಗ್ಬಿಡುತ್ತೆ, ನಾನು ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ. ಖಂಡಿತ ಸರಿ ಹೋಗುತ್ತೆ. ಅದಕ್ಕೆ ನಾನು ಒಂದು ಹೇಳ್ತೀನಿ, ನನಗೆ ಗೊತ್ತಿರೋ ಒಬ್ಬರು ಗುರುಗಳ ಜೊತೆ ನಾನು ಮಾತಾಡ್ತಾ ಇದ್ದೆ. ಯಾರೋ ಒಬ್ಬರು ಡ್ರಿಂಕ್ಸ್ ಮಾಡೋದನ್ನು ಬಿಡಬೇಕು, ಈ ವರ್ಷದಿಂದ ನಾನು ಡ್ರಿಂಕ್ಸ್ ಮಾಡೋದು ಬಿಡ್ತೀನಿ ಅಂತ ಲಾಸ್ಟ್ ವರ್ಷ ಡಿಸೈಡ್ ಮಾಡಿದ್ದು. ಓಕೆ, ಸೊ ಅದು ಪ್ರತಿ ವರ್ಷ ಡಿಸೈಡ್ ಮಾಡೋದು ಮತ್ತೆ ಮಾಡೋದು ಮಾಡ್ತಾಯಿದ್ರು. ಅವ್ರ ವೈಫ್ ಬಂದುಬಿಟ್ಟು, ಓಕೆ ನಿಮ್ಮ ಸಂಕಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ತೀರಾ ಅಂದರೆ ಒಂದು ಪೂಜೆ ಮಾಡಿಸೋಣ, ಮೋಸ್ಟ್ಲಿ ನಿಮ್ಗೇನೋ ಆಗ್ಬಿಟ್ಟಿದೆ, ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಸೊ ಅದಕ್ಕೆ ನೀವು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಒಂದು ಟೆಂಪಲ್ಗೆ ಕರ್ಕೊಂಡ್ಬಂದು ಪೂಜೆ ಮಾಡಿಸ್ಬೇಕು ಅಂತ. ಸೊ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಓಕೆ ನೀವು ಇದನ್ನು ಮಾಡಿಸ್ಕೊಳ್ಳಿ ಅಂತ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಸರಿ, ಇವಾಗ ನೀವು ಹೇಳೋ ಪ್ರಕಾರ ಏನು ಈ ಪೂಜೆ ಮಾಡಿಸಿದ್ರೆ ಸರಿ ಹೋಗುತ್ತೆ, ಈ ಪೂಜೆ ಮಾಡಿಸಿದ್ರೆ ಕುಡಿಯೋದು ಬಿಡ್ತಾರೆ ಅಂತ ನೀವೇನು ಹೇಳ್ತಾ ಇದ್ದೀರಾ, ಇದು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಶಕ್ತಿ, ಒಂದು ದೈವ ಶಕ್ತಿ ಅನ್ನೋದು ಇದೆ, ನಾನು ಅದನ್ನು 100% ಒಪ್ತೀನಿ. ಆದರೆ ಪೂಜೆ ಮಾಡಿಸ್ದೆ ಅಂದ್ಬಿಟ್ಟು ಜಾಸ್ತಿ ಕುಡಿದ್ರೆ, ನಾನು ಪೂಜೆ ಮಾಡಿಸಿದ್ದೀನಲ್ವಾ, ದೇವರೇ ಬಿಡಿಸ್ಲಿ ನನ್ನ, ಆಮೇಲೆ ನಾನು ಬಿಡ್ತೀನಿ, ದೇವರಿಗೆ ಶಕ್ತಿ ಇದೆಯಾ ನೋಡೋಣ ಅಂತ ಟೆಸ್ಟ್ ಮಾಡೋರೆ ಇವತ್ತು ಜಾಸ್ತಿ ಜನ ಆಗಿರೋದು. ಸೊ ನೀವು ಕೇಳಿದ ಪ್ರಶ್ನೆ, ಯಾಕೆ ನಾವು ಅಂದ್ಕೊಂಡಿದ್ದನ್ನ ನಾವು ಮಾಡೋಕ್ಕಾಗಲ್ಲ ಅಂದರೆ, ನಮಗೆ ಮಾಡಬೇಕು ಅಂತ ಇನ್ನೂ ಸ್ಟ್ರಾಂಗ್ ಆಗಿ ಡಿಸೈಡೇ ಮಾಡಿಲ್ಲ, ನಾವು ನಿರ್ಧಾರ ಮಾಡಿಲ್ಲ. ತುಂಬ ಜನ ಎಲ್ಲಿ ಎಡುತ್ತಿದ್ದಾರೆ ಅಂದರೆ ಸಂಕಲ್ಪ ಮಾಡೋದ್ರಲ್ಲೇ ತುಂಬ ಜನ ಎಡುತ್ತಾ ಇರೋದು. ಸಂಕಲ್ಪ ಅಂದ್ರೇ ಬೇರೆ, ರೆಸೊಲ್ಯೂಷನ್ ಅಂದ್ರೇ ಬೇರೆ. ಇದೆಲ್ಲ ನ್ಯೂ ಇಯರ್ ರೆಸೊಲ್ಯೂಷನ್ಸ್, ನಿಮಗೆ ಗೊತ್ತಿರ್ಬೋದೇನು, ಏನದು ಜಿಮ್ಮಲ್ಲಿ ಇವಾಗೆಲ್ಲ ಅಡ್ಮಿಷನ್ಸ್ ಜಾಸ್ತಿ ಆಗುತ್ತೆ. ಯಾವ ಲೆವೆಲಿಗೆ ಜಾಸ್ತಿ ಆಗುತ್ತೆ ಅಂದರೆ, ಏನು ಕಾಲಿಡಕ್ಕೆ ಜಾಗ ಇರಲ್ಲ ಜನವರಿ 1ನೇ ತಾರೀಕಿಂದ 10ನೇ ತಾರೀಕು ತನಕ. ಆಮೇಲೆ ಕಾಲಕ್ರಮೇಣ ಅದು ಇಳಿತಾ ಬಂದು ಕೊನೆಗೆ ಖಾಲಿ ಹೊಡಿತಾ ಇರುತ್ತೆ. ಶೂಸು, ಬ್ಯಾಗು, ಆಮೇಲೆ ಏನು ಪುಲೋವರ್ ಎಲ್ಲ ತೊಗೊಂಡಿರ್ತಾರೆ ಜಿಮ್ಗೆ ಹೋಗೋಕ್ಕೆ, ಅದೆಲ್ಲ ನಿಧಾನಕ್ಕೆ ಬೆಡ್ ಕೆಳಗಡೆ ಮೂಲೆ ಸೇರುತ್ತೆ. ಸೊ ರೀಸನ್ ಇಷ್ಟೇ, ನೀನು ಏನು ಡಿಸೈಡ್ ಮಾಡಿದ್ಯಾ. ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಗುರಿ ತಲುಪಬೇಕು, ಕನಸು ಕಾಣಬೇಕು ಅಂತ. ಕನಸಲ್ಲ ನಾನು ಫಸ್ಟ್ ಕಾಣಬೇಕಾಗಿರೋದು, ನಾನು ಆ ಕನಸನ್ನು ಯಾಕೆ ಕಾಣಬೇಕು, ಆ ಸ್ಪಷ್ಟತೆ ಇರಬೇಕು. ನೀವು ಕೇಳಿರೋ ಪ್ರಶ್ನೆಗೆ ಮೊದಲನೇದು, ನಿರ್ಧಾರ ಮಾಡೋದ್ರಲ್ಲಿ ಎಡುತ್ತಾ ಇದ್ದೀವಿ, ಮೊದಲನೇದು. ಎರಡನೇದು, ನಿರ್ಧಾರ ಮಾಡಿದ್ರೂ ಸಹ ಯಾಕೆ ಎಡುತ್ತೀವಿ ಅಂದರೆ, ಕ್ಲಾರಿಟಿ ಇರೋದಿಲ್ಲ, ಸ್ಪಷ್ಟತೆ ಇರೋದಿಲ್ಲ. ಈಗ ಎಕ್ಸಾಂಪಲ್, ನಾನು ಈ ವರ್ಷ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ, ಈ ವರ್ಷ ನಾನು ಎವ್ರಿ ಡೇ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಅಂದ್ಕೊಂಬಿಟ್ಟು ಏನಾಗುತ್ತೆ, ಎಲ್ಲಿ ಅಂದ್ಕೊಂಡ್ರು, ತಲೆಯಲ್ಲಿ ಅಂದ್ಕೊಂಡ್ರು ಓಕೆ ನಾನು ಈ ವರ್ಷದಿಂದ ನಾನು ಸ್ಟಾಪ್ ಮಾಡಬೇಕು ಅಂತ. ಇದಕ್ಕೆ ಅವ್ರು ಏನು ಡಿಸೈಡ್ ಮಾಡ್ತಾರೆ, ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಕ್ಲಾರಿಟಿ ಎಲ್ಲಿಲ್ಲ ಅಂದರೆ, ನಾನು ವೆಯ್ಟ್ ಲಾಸ್ ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋ ಕ್ಲಾರಿಟಿ ಇಲ್ಲ. ಓಕೆ ಡಯಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ, ಆದರೆ ಅವರ ಒಳ ಮನಸ್ಸು ಹೇಳ್ತಿರುತ್ತೆ, ಇಷ್ಟು ದಿನ ಮಾಡಿದೆ ಆದರೂ ರಿಸಲ್ಟ್ ಬಂದಿಲ್ಲ, ಈಗಲೂ ಅದನ್ನೇ ಹೇಳ್ತಾ ಇದೆಯಾ, ನೀನು ಹೇಳು ಮತ್ತೆ ನೀನು ಮಾಡಲ್ಲ ಅಂತ ಒಳಗಡೆಯಿಂದ ನಮಗೆ ಒಳಗಡೆಯಿಂದ ಹೇಳ್ತಾ ಇರುತ್ತೆ, ನಿನ್ನ ಕೈಲಿ ಆಗಲ್ಲ. ಹೊರಗಡೆ ಜಗತ್ತು ನಿನ್ನ ಕೈಲಿ ಆಗಲ್ಲ ಅನ್ನೋದು ಅಷ್ಟು ಎಫೆಕ್ಟ್ ಆಗಲ್ಲ ನಮಗೆ. ಬಟ್ ಒಳ ಮನಸ್ಸಲ್ಲಿ ಅಂದ್ಕೊಳ್ತೀವಲ್ಲ ನಿನ್ನ ಕೈಲಿ ಆಗಲ್ಲ ಅಂತ, ಅದು ಬೇಗ ಎಫೆಕ್ಟ್ ಆಗುತ್ತೆ. ಸೊ ಇದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಒಂದು ನಿರ್ಧಾರ ಮಾಡಿ, ಎರಡನೇದು ಸ್ಪಷ್ಟತೆ ತಗೊಳ್ಳಿ, ಆ್ಯಂಡ್ ನೀವು ಅದಕ್ಕೆ ಆಗತ್ತೆ ಅನ್ನೋದನ್ನ ನೀವು ಫೀಲ್ ಮಾಡಬೇಕು. ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿವರೆಗೂ ಏನಾಗಿದೆ ಪ್ಯಾಟ್ರನ್, ಏನೆಲ್ಲ ಬಂದಿದೆ, ಅದೇ ನೀನು ಮಾಡ್ತೀನಿ ಅಂತ್ಯ ಮಾಡಲ್ಲ, ನಾನು ಜಂಕ್ ಫುಡ್ಸ್ ತಿನ್ನಲ್ಲ, ಪಾನಿಪುರಿ ನೋಡಿದ ತಕ್ಷಣ ತಿನ್ಬೇಕನ್ಸುತ್ತೆ. ಸೊ ಇದನ್ನು ನಾನು ಈ ವರ್ಷ ಕಂಟ್ರೋಲ್ ಮಾಡ್ತೀನಿ. ಆ್ಯಂಡ್ ಯಾಕೆ ಕಂಟ್ರೋಲ್ ಮಾಡ್ತೀನಿ, ಬಿಕಾಸ್ ನಾನೊಂದು ಸಂಕಲ್ಪ ಮಾಡಿದ್ದೀನಿ ಅಂತ ನೀವು ಒಳಗಡೆಯಿಂದ ನನ್ನ ಕೈಲಿ ಆಗುತ್ತೆ ಅಂದ್ಕೊಂಡಾಗ ಹೊರಗಡೆಯವ್ರು ಏನೇ ಹೇಳಿದ್ರು ಅದು ನಿಮಗೆ ರೀಚ್ ಆಗಲ್ಲ.